ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಪಾರ್ಟ್ 3 ಆಫ್ ತಲಕಾಡಿನ ವೈಭವ ಫ್ರಮ್ 8th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ತಲಕಾಡಿನ ವೈಭವ ಈ ಪಾಠದ 3ನೇ ಭಾಗವನ್ನು ಮಾಡ್ತಿದ್ದೀವಿ. ಸೊ ಇನ್ ದ ಸೆಕೆಂಡ್ ಪಾರ್ಟ್ ವಾಟ್ ಡಿಡ್ ವಿ ಲರ್ನ್? ಇನ್ ದ ಸೆಕೆಂಡ್ ಪಾರ್ಟ್ ವಿ ಲರ್ನ್ಡ್ ಅಬೌಟ್, ಒಂದು ನಿಮಿಷ ಎಲ್ಲಿ ಮಿಸ್ ಮಾಡಿದೆ, we learnt about a little bit more information about the Talakadu. So the Ranna came and ಅಲ್ಲಿ ಯಾರಿದ್ರು ವಿಷ್ಣುವರ್ಧನ, what did the Vishnuvardhana do and what did the Chamundaraya, who was the Chamundaraya. We learnt about all these informations, right? And if you have not yet watched the part 1 and part 2, I request you to watch the part 1 and part 2 first and then come to the part 3 video, okay? So before starting the part 3, I request you all to take out textbook ತಗೊಳ್ಳಿ, pencil ತಗೊಳ್ಳಿ, eraser ತಗೊಳ್ಳಿ, earphone ಹಾಕೊಳ್ಳಿ, sit in a quiet place. Let's start with the ಪಾರ್ಟ್ 3. ಪಾರ್ಟ್ 3ನಲ್ಲಿ ಏನಾಗುತ್ತೆ, ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆ ಪ್ರವಾಸಿಗರು ಹೊತ್ತು ಕೊಂಡೊಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ಲಿಟಲ್ ಬಿಟ್ lengthy one. So what he is telling andre, the one whoever has come to the tourist spot, to this Talakadu, the travelers basically, they are taking the vehicles and they are trying to understand the place and they are traveling everywhere in the place. But meanwhile, in my head, I started recollecting about the history that happened in Talakadu. ಅಂತ ಈಸ್ ಟೆಲಿಂಗ್. ಓಕೆ, ಸೊ ಐ ವಿಲ್ ಡಿಕೋಡ್ ದಿಸ್ ಒನ್. ನಾ ಮುಂದೆ ತಾ ಮುಂದೆ ಎಂದು ಅಂದರೆ ಐ ಆಮ್ ಫಸ್ಟ್ ಅಂತ ಎಂದು ತಲಕಾಡಿನ ಕಡೆಗೆ, ಸೊ ಟುವರ್ಡ್ಸ್ ತಲಕಾಡು ಪ್ರವಾಸಿಗರನ್ನು, ದ ಟೂರಿಸ್ಟ್ ಪೀಪಲನ್ನು 2 ಮೋಟಾರುಗಳು ಅಂದರೆ ದ ವೆಹಿಕಲ್ಸ್ ದೇ ಆರ್ ಟೇಕಿಂಗ್ ದೆಮ್, ನನ್ನ ಕಣ್ಮುಂದೆ ಇನ್ ಫ್ರಂಟ್ ಆಫ್ ಹಿಮ್ ತಲಕಾಡಿನ ನೆಲದ ಮೇಲಿನ ವೈಭವ, ಸೊ ದ ಗ್ಲೋರಿ ಆಫ್ ಅ ತಲಕಾಡು, ರಾಜ್ಯವಾಳಿದವರ ಕತೆ, ದ ಒನ್ ಹೂ ರೂಲ್ಡ್ ದಿಸ್ ಪ್ಲೇಸ್, ಅವರ ಸ್ಟೋರಿ, ಹಕ್ಕಿಯಂತೆ ಚಲಿಸಿ, ಇಟ್ ಮೂವ್ಡ್ ಲೈಕ್ ಅ ಬರ್ಡ್, ಪಾತರಗಿತ್ತಿಯಂತೆ ಕುಣಿದು, ಇಟ್ ಡ್ಯಾನ್ಸ್ಡ್ ಲೈಕ್ ಅ ಬಟರ್ಫ್ಲೈ, ಮೃಗಜಲದಂತೆ ಮಾಯವಾಯಿತು, ಇಟ್ ಜಸ್ಟ್ ಏನಂತಾರೆ ವ್ಯಾನಿಶ್ಡ್, ಮಾಯ ಆಗೋದು ಅಂದರೆ ಇಟ್ ಜಸ್ಟ್ ವ್ಯಾನಿಶ್ಡ್ ಆಲ್ ಆಫ್ ಅ ಸಡನ್ ಅಂತ ಈಸ್ ಟೆಲ್ಲಿಂಗ್. ಮೃಗಜಲ, ಸೊ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಮೃಗಜಲ. ಮೃಗಜಲ ಅಂದ್ರೇನು? ಸೊ ಯು ಹ್ಯಾವ್ ಇನ್ ಅ ಟಿಪ್ಪಣಿ, ಐ ಎಕ್ಸ್ಪ್ಲೇನ್ ದಟ್ ಒನ್ ಆಸ್ ಇಟ್ ಈಸ್. ವಿಶಾಲ ಮರುಭೂಮಿಯಲ್ಲಿ, ಇನ್ ದ ವೆರಿ ವಾಸ್ಟ್ ಡೆಸರ್ಟ್, ಸಮತಟ್ಟಾದ ಬಟ್ಟ ಬಯಲಿನಲ್ಲಿ ನೀರಿಲ್ಲದಿದ್ದರೂ ಬಿಸಿಲಿನ ಜೊಳದಿಂದಾಗಿ ದೂರದಿಂದ ನೋಡುವಾಗ ನೀರಿನಂತೆ ಭಾಸವಾಗುವುದು, ಜಸ್ಟ್ ಲೈಕ್ ಅ ಮಿರಾಜ್. ಸೊ ದೂರದಿಂದ ಯು ವಿಲ್ ಸಿ ಸಮಥಿಂಗ್ ಬಟ್ ಯು ಫೀಲ್ ದಟ್ ಸಮಥಿಂಗ್ ಇಸ್ ದೇರ್ ಅಂತ, ಓಕೆ, ಬಟ್ ಇಟ್ ವೋಂಟ್ ಬಿ ದೇರ್. ನಮ್ಮ ಇಮ್ಯಾಜಿನೇಷನ್ ಅದು. So it won't be there. So that is kind called as a ಮೃಗಜಲ. ಓಕೆನಾ? ಸೊ ನೀರಿನಲ್ಲಿ ಕಾಣೋದು, ಬಟ್ ಕಾಣುತ್ತೆ ಬಟ್ ಅಲ್ಲಿ ಇಲ್ಲ, ಇಟ್ಸ್ ನಾಟ್ ಅ ಟ್ರೂ. ಸೊ ದಟ್ಸ್ ಹೌ ಇಟ್ ಈಸ್. ಓಕೆ, ಸೊ ಅನಿಮಲ್ಸ್ ಏನು ಮಾಡುತ್ತೆ, ಸೊ ದೇ ಥಿಂಕ್ ದೆರ್ ಈಸ್ ಸಮ್ ವಾಟರ್ ಅಂತ, ದೇ ವಿಲ್ ಗೋ ನಿಯರ್ ದಟ್ ಒನ್, ಬಟ್ ದೆರ್ ಈಸ್ ನೋ ವಾಟರ್. ಇಟ್ಸ್ ನಾಟ್ ಅ oasis, it's a mirage effect. That's what we say. Yes, it's right. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಮೃಗಜಲ ಅಂತ. ಓಕೆ, we'll come back to the lesson. ಇದು ಕೀರ್ತಿ ನಾರಾಯಣ ದೇಗುಲ is a temple. This is a ಕೀರ್ತಿ ನಾರಾಯಣ temple. Underline this. ಕ್ರಿಸ್ತ ಶಕಾಬ್ದ 1117 ವರ್ಷದಲ್ಲಿ, ಇನ್ ದಟ್ ಇಯರ್, ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು. ಸೊ ಇನ್ ದ ನೇಮ್ ಆಫ್ ಅ ವೀರನಾರಾಯಣ, ವಿಷ್ಣುವರ್ಧನ, ವೆನ್ ಹಿ ಗಾಟ್ ಅ ವಿಕ್ಟ್ರಿ ಇನ್ ತಲಕಾಡು, ಸೊ ಬಿಕಾಸ್ ಆಫ್ ದಟ್ ಹಿ ಬಿಲ್ಡ್ ದ ಟೆಂಪಲ್. ಓಕೆ, ಕೀರ್ತಿ ನಾರಾಯಣ ದೇವಾಲಯ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ. ಸೊ ಫ್ರಮ್ ಕೀರ್ತಿ ನಾರಾಯಣ ಟೆಂಪಲ್ ಆಚೆಗೆ ಆಫ್ಟರ್ ದಟ್ 150 ಗಜ, 1 ಗಜ ಇಸ್ 9 feet ಅರೌಂಡ್. ಓಕೆ, ಸೊ ಕ್ಯಾಲ್ಕುಲೇಟ್ ಅಕಾರ್ಡಿಂಗ್ಲಿ. ಓಕೆ, ಅಷ್ಟು ದೂರದಲ್ಲಿ, ಅಂತರ ಅಂದರೆ ಗ್ಯಾಪಲ್ಲಿ, ದೇರ್ ಈಸ್ ಅ ವೈದ್ಯೇಶ್ವರ ಟೆಂಪಲ್. ಈ ದೇವಾಲಯದ ರಚನೆ, ದ ಫಾರ್ಮೇಷನ್ ಆಫ್ ದ ಬಿಲ್ಡಿಂಗ್ ಆಫ್ ದಿಸ್ ಟೆಂಪಲ್ ನಿಶ್ಚಿತವಾಗಿ ಎಕ್ಸಾಕ್ಟ್ ಆಗಿ ತಿಳಿದು ಬಾರದಿದ್ದರೂ, even though they don't know, ಈಗ ಸಿಕ್ಕಿರುವ ಆಧಾರಗಳ ಅನ್ವಯ, ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಷನ್ಸ್ ಆರ್ ದ ಏನಂತಾರೆ, ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಷನ್ ದಟ್ ದೇ ಹ್ಯಾವ್ ಗಾಟ್ ರೀಸೆಂಟ್ಲಿ, ಇದರ ಕಾಲವನ್ನು 13ನೇ ಶತಮಾನ ಪೂರ್ವಕ್ಕೆ ತಂದಿರುವರು. ಸೊ ಅರೌಂಡ್ 13th century, 13ನೇ ಶತಮಾನ ಇಸ್ ಅ 13th century, ದೇ ಹ್ಯಾವ್ ಗಾಟ್ ಇಟ್.
ದೇವಾಲಯದ ಹೊರವಲಯದಲ್ಲಿ, ಔಟ್ಸೈಡ್ ಆಫ್ ದ ಟೆಂಪಲ್, ಹೊರವಲಯ ಇಸ್ ಔಟ್ಸೈಡ್, ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು. ಸೊ ಬೇಸ್ಡ್ ಆನ್ ವಾಟ್ ದೇ ಹ್ಯಾವ್ ಡಿಸೈಡೆಡ್ ದಿಸ್ ನಂಬರ್ 13th century ಅಂದರೆ outside the temple they have a kalasha, garbhagudiya gopura. Kalasha andre they have something kind of a vessel that will be kept on the temple, so that one. Garbhagudi gopura, garbhagudi andre the where the idol is being kept, on that there is a gopura. Okay, gopura is something like this on the top of the building. Okay, aa gopurada shilpada nirmana, they have taken a ಏನಂತಾರೆ the architecture of that one. So ಅಲ್ಲಿರುವ ವಿಶಿಷ್ಟ ರೂಪ, the special forms which is being engraved on that one. So ಅಲ್ಲಿರುವ ಸಾಮಗ್ರಿ, the equipments that is being used for that purpose, ಎಲ್ಲವನ್ನ based on everything they have decided the time. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಹಜರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ದೇರ್ ಇಸ್ ಆಲ್ಸೋ ಅನದರ್ ಫ್ಯೂ ಮೋರ್ ಟೆಂಪಲ್ಸ್ which is just similar to this Vaidyeshwara. So underline all those temple. Sringeri, Vidyashankara. So in Sringeri there is a temple called Vidyashankara. In Hampi there is called Hajaramara. In Tadapatri they have a lepakshi. Okay, so all these are similar to this Vaidyeshwara which is in a Talakadu. Underline this. Okay, ಸಂಜೆ ಧಾವಿಸಿ ಬರುತ್ತಲಿದ್ದಿತು. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಈವ್ನಿಂಗ್ ಆಗ್ತಾ ಇದೆ. ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತು. ಕಪ್ಪು ಪರದೆ ಅಂದರೆ ಇಟ್ಸ್ ಸ್ಲೋಲಿ ಇಟ್ ಈಸ್ ಗೆಟಿಂಗ್ ಡಾರ್ಕ್. ಕಪ್ಪು ಇಸ್ ಅ ಬ್ಲ್ಯಾಕ್, ಪರದೆ ಅಂದರೆ ಇಟ್ಸ್ ಅ ಕರ್ಟನ್. ಸೊ ಸ್ಲೋಲಿ, ಇಳೆಗೆ ಅಂದರೆ ಭೂಮಿಗೆ, ಫಾರ್ ದ ಅರ್ತ್, ಸ್ಲೋಲಿ ಇಟ್ ಈಸ್ ಗೆಟಿಂಗ್ ಡಾರ್ಕ್. ನಾವಾಗ ಅವಾಗ ಅಟ್ ದಟ್ ಟೈಮ್ ಪಾತಾಳೇಶ್ವರನ ಗುಡಿಯಿಂದ, ಸೊ ದೇರ್ ಇಸ್ ಅ ಟೆಂಪಲ್ ಕಾಲ್ಡ್ ಪಾತಾಳೇಶ್ವರ. ಸೊ ಫ್ರಮ್ ದಟ್ ಪಾತಾಳೇಶ್ವರ ಟೆಂಪಲ್ ಮರಳೇಶ್ವರ ದೇಗುಲದ ಕಡೆಗೆ, ಸೊ ಟು ದ ಮರಳೇಶ್ವರದ ಟೆಂಪಲ್, ಟುವರ್ಡ್ಸ್ ಮರಳೇಶ್ವರ ಟೆಂಪಲ್, ಮರಳೇಶ್ವರನಿಂದ ಗೋಕರ್ಣೇಶ್ವರ, ಫ್ರಮ್ ದ ಮರಳೇಶ್ವರ ಟು ಗೋಕರ್ಣೇಶ್ವರ, ಅಲ್ಲಿಂದ ಫ್ರಮ್ ದೇರ್ ವೀರಭದ್ರನೆಡೆಗೆ, ಟುವರ್ಡ್ಸ್ ವೀರಭದ್ರ, ಮರಳಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು. ಸೊ ಇನ್ ಬೇಸಿಕಲಿ ಇನ್ ತಲಕಾಡು ವಿ ಹ್ಯಾವ್ ಅ ಸ್ಯಾಂಡ್ ಜಸ್ಟ್ ಲೈಕ್ ವಿ ಫೈಂಡ್ ಇಟ್ ಇನ್ ಅ ಬೀಚ್, ಬಟ್ ನಿಯರ್ ಬೈ ತಲಕಾಡು ವಿ ಡೋಂಟ್ ಹ್ಯಾವ್ ಎನಿ ಬೀಚಸ್, ಎನಿ ಓಷನ್ ಇಲ್ಲ, but still they have a sand there. So everywhere when you start walking to the temples, you have to walk on that sand. Basically you will be going inside. So how do we walk on the sand in ocean, right? So that's how our legs will go inside, alva. In the same way for every temple your legs will go inside the maralu, inside that sand, and you have to just take it out and walk like this. It will be little slow walk when you walk on the sand, seashore, right? So that is what the author is saying here. Okay, sikki beelutittu, it was getting caught in that one. I'm sorry for the background dog barking. ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ, ಬೈ ಟೇಕಿಂಗ್ ಇಟ್ ಔಟ್ಸೈಡ್, ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದ್ದೆವು. ಸೊ ವಿ ಜಸ್ಟ್ ಕಂಟ್ರೋಲ್ಡ್ ಆಲ್ ಅವರ್ ಎಮೋಷನ್ಸ್, ಎಲ್ಲವನ್ನ ನಾವು ಏನು ಮಾಡ್ತೀವಿ, ಹೋಲ್ಡ್ ಮಾಡಿ, ವಿ ಜಸ್ಟ್ ವಾಂಟೆಡ್ ಟು ಫೀಲ್ ದಟ್ ಬ್ಯೂಟಿ ಆಫ್ ದ ತಲಕಾಡು ಅಂತ ಹೀಸ್ ಟೆಲಿಂಗ್ ಹಿಯರ್. ಓಕೆ, ಸೊ ನಾಗಾಲೋಟಕ್ಕೆ ಅಂದ್ರೇನು? ನಾಗಾಲೋಟಕ್ಕೆ ಅಂದರೆ ಟು ರನ್ ಫಾಸ್ಟರ್ ಆ್ಯಕ್ಚುಲಿ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಅ ನಾಗಾಲೋಟಕ್ಕೆ. ಓಕೆ, ಸೊ ಹಿಯರ್ ವಿಲ್ ಸ್ಟಾಪ್ ದ ಪಾರ್ಟ್ 3 ಆಫ್ ತಲಕಾಡಿನ ವೈಭವ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ನಾಟ್, ಪ್ಲೀಸ್ ಡೂ ಲೆಟ್ ಮಿ ನೋ if you think if I have missed a few words explanation. Mostly I have given most of the words explanation ಕೊಟ್ಟಿದ್ದೀನಿ. If in case if I missed any, please do let me know in the comment section or write a mail to yashaswikannadavaani@gmail.com. And do not forget to watch the previous videos, and do also watch the other videos, other lessons of 8th standard Siri Kannada, which is being mentioned in the playlist, Siri Kannada playlist, 8th standard Siri Kannada playlist. I leave the link here, and also it is available in the description box. Okay, so thank you so much. Share this video with your friend who are struggling to understand the lesson. I'll meet you all with the part 4 very soon anta ಹೇಳ್ತಾ ನಮಸ್ತೆ, ಧನ್ಯವಾದ. From Yashaswi Kannadavaani, there are many e-books that is being launched even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book.
The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.